ಕಲ್ಪತರು ನಾಡಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ತುಮಕೂರಿನ ಹಲವೆಡೆ ತಡರಾತ್ರಿ ಧಾರಾಕಾರ ಮಳೆಯಾಗಿದೆ. ಶಿರಾನಗರದಲ್ಲಿ ಸುರಿದಂತಹ ಮಳೆಗೆ ಒಂದಿಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. 18ನೇ ವಾರ್ಡ್ ಮನೆ ಹಾಗೂ ಮಳಿಗೆಗಳು ಜಲಾವೃತಗೊಂಡಿದ್ದಾವೆ. ಮನೆಯಿಂದ ನೀರು ಹೊರಹಾಕುವುದಕ್ಕೆ ಜನ ಹರಸಾಹಸ ಪಡ್ತಿದ್ದಾರೆ. ಹಲವು ಮನೆಯಲ್ಲಿದ್ದಂತಹ ದವಸ ಧಾನ್ಯಗಳು, ಮನೆಯ ಪೀಠೋಪಕರಣ ಎಲ್ಲಾ ನೀರ್ಪಾಲಾಗೋಗಿದೆ. ಇನ್ನು ತಿಪಟೂರು ತಾಲೂಕಿನ ಬೈರಾಪುರ ಸೇತುವೆ ಕೂಡ ಜಲಾವೃತಗೊಂಡಿದೆ. ಗ್ರಾಮದ 2 ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದಾವೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಜನರಿಗೂ ಕೂಡ ಒಂದು ರೀತಿ ಖುಷಿ. ಅಂದರೆ ಇಷ್ಟು ಮಳೆ ಆಗ್ತಾ ಇದೆಯಲ್ಲಪ್ಪ ಅಂತ. ಇಷ್ಟು ದಿನ ಬೇಸಿಗೆ ಇತ್ತು, ಬೇಸಿಗೆಯಿಂದ ಹೈರಾಣಾಗಿದ್ರು, ಸೆಕೆ ಜಾಸ್ತಿ ಇತ್ತು, ಮಳೆ ಬಂದರೆ ಸಾಕು ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು. ಆದರೆ ಮುಂಗಾರು ಆರಂಭದಲ್ಲೇ ಬಂಪರ್ ಮಳೆಯಾಗಿದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಅಲ್ಲಿ ಗಮನಿಸ್ತಾ ಇದ್ದೀರಾ, ಆ ರಸ್ತೆ ಸಂಪರ್ಕ ಕೂಡ ಕಡಿತಗೊಂಡಿದೆ. ಸೊ ಅದರಲ್ಲೇ ಯುವಕರು ಎಂಜಾಯ್ ಮಾಡ್ತಾ ಆ ರಸ್ತೆಯನ್ನು, ಸೇತುವೆಯನ್ನು ದಾಟ್ತಾ ಇರುವಂಥ ದೃಶ್ಯ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಅಚಾನಕ್ಕಾಗಿ ಇಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಮನೆಗಳು ಕೂಡ ಸೋರ್ತಿದ್ದಾವೆ. ದೃಶ್ಯದಲ್ಲಿ ಗಮನಿಸಬಹುದು, ಮೇಲ್ಛಾವಣಿ ಆಗಿರಬಹುದು, ಮನೆಯ ಒಳಭಾಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಜನ ಪೀಠೋಪಕರಣ ಮತ್ತು ದವಸ ಧಾನ್ಯಗಳನ್ನು ಸೇಫ್ ಮಾಡಿಕೊಳ್ಳೋದ್ರಲ್ಲಿ ಸಾಕಾಗಿ ಹೋಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.